ಸುಮಾ ನಾನಿಲ್ಲ ಅಂದ್ರೂ ಮನೆಯೆಲ್ಲ ಒಪ್ಪ ಮಾಡ್ಬಿಟ್ಟು ನೀಟಾಗಿ ಹಬ್ಬ ಮಾಡ್ಬಿಟ್ಟಿದ್ಯಾ ಬಿಡು. ನನ್ನ ಮಗಳನ್ನ ನಾಳೆನಂತೆ ಡಿಸ್ಚಾರ್ಜ್ ಮಾಡೋದು. ಇನ್ನೂ ಡಿಸ್ಚಾರ್ಜ್ ಮಾಡೋಕ್ಕಿಲ್ಲ ಅಂತ ಹೇಳಿದ್ರು. ಅದೇನೋ ಮುಗಿಗೋಸಿ ಹುಷಾರಿಲ್ಲ, ಅದೇನೋ ಗೊತ್ತದಲ್ಲಮ್ಮ ಇವಾಗ. ಅದೇನದು ಸೂರ್ಯನ ಬೆಳಕು ಬೇಕು ಬಿಡ್ಬೇಕಂತಲ್ಲ, ಜಾಂಡಿಸ್ ಥರ. ಅದಕ್ಕೆ ನಾಳೆಗೆ ಬಿಡ್ತೀನಿ ಕಳಿಸ್ತೀನಿ ಅಂತ ಹೇಳೋರೆ. ಅಪ್ಪ ಹೆಂಗ ಊಟ ಗಿಟ ಎಲ್ಲ ಆಯಿತು. ನಾನು ಒಳಿಯನೂ ನಿನ್ನ ಮಗ ಇಬ್ರು ಕಾಣ್ತಿಲ್ವಲ್ಲ, ಬಂದಾಗಿಂದ ನೋಡ್ತಾ ಇವ್ನಿ. ಎಲ್ಲೋ ಬರ್ನಪ್ಪ ನಾಕಾಣಿ. ನನ್ನ ಗಂಡನೂ ಕಾಣಿಸ್ತಿಲ್ಲ. ನನ್ನ ಗಂಡ ಇಲ್ಲೇ ಎಲ್ಲೋ ಇತ್ಲಾಗ ಏನೋ ಮಾಡ್ತೀನಿ ಅಂತ ಹೋಯ್ತಿದ್ದ. ಇವ್ ನನ್ನ ಮಗ ಬೆಳಿಗ್ಗೆ ಓದೋನು, ಊಟಕ್ಕೂ ಬಂದಿಲ್ಲ ಇನ್ನೂ. ಅವ್ರ ಅಪ್ಪ ದುಬೈಯಿಂದ ಬಂದೈತಲ್ಲ. ಅದಕ್ಕೆ ಅವ್ರ ಅಪ್ಪ ಅನ್ಕೊಂಡ್ರೆ ಹೊಸಿ ಭಯ, ಅಲ್ಲಿ ಇಲ್ಲಿ ತಿರುಗ್ತಿರ್ತಾನೆ. ಹೌದೇ, ಹುಷಾರು. ಆಮೇಕಿಂದ ಈ ಊರು ತುಂಬನೂ ಗೊತ್ತಲ್ಲ ನಿಂಗೂ. ಬರೀ ಇಸ್ಪೀಟ್ ಆಡ್ತಿರ್ತಾರೆ ಎಲ್ಲರೂ. ಆಮೇಕಿಂದ ಸುಮ್ಕೆನಿಯ ನಿನ್ನ ಮಗುನ ಎಲ್ಲ ಮುಳುಗಿಸ್ ತೇಳಿಸ್ಬಿಟ್ಟರು. ಸರಿ ಇಲ್ಲ ಜನ. ಹೂ ಅಲ್ವತ್ಗೆ ಇವಾಗ ಮೊದ್ಲೇನಿ ಯುಗಾದಿ ಹಬ್ಬ. ಅಯ್ಯೋ ಶಿವನಿ, ಏನು ಮಾಡೋದು? ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟು ಯಾಮಾರಿಸ್ಬಿಟ್ಬಿಟ್ರೆ ಏನಪ್ಪ ಮಾಡೋದು ನಾನು? ಭಯವಾಯ್ತಾಯ್ತು ನನಗಂತೂ. ಏನು ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ. ಅಯ್ಯೋ ಇಸ್ಪೀಟ್ ಆಡಕ್ಕೆ ಹೋಗ್ಬಿಟ್ಟು ಆಮೇಲೆ ಅವನ ಅಕೌಂಟಾಗ ದುಡ್ಡು ಬೇರೆ ಐತೆ, 7 ಲಕ್ಷ ರೂಪಾಯಿ ಕಾಸು ಬೇರೆ ಐತೆ. ಎಲ್ಲ ಡ್ರಾ ಮಾಡ್ಬಿಟ್ಟು ಆಮೇಕಿಂದ ಇಸ್ಪೀಟ್ ಆಡ್ಬಿಟ್ಟು ಕಳೆದ್ಬಿಟ್ರೆ ಏನು ಮಾಡೋದು? ಏ ಸುಮಾ, ಯಾಕೆ ಮಕ್ಕೂತ್ ಕರ್ಕೊಂಬಿಟ್ಟು ಹೋಗು. ಇದೇನಿ ಸುಮ್ಮನೆ ನಿಂತಿದೆಯಲ್ಲ, ಊರೆಲ್ಲ ಹುಡ್ಕಾಡು ಸಿಗ್ತಾನೆ ಜಾಸ್ತಿ. ಅಲ್ಲಿ wange ಮರ ಐತಲ್ಲ, wange ಮರದ ಹತ್ರನೋ ಇಲ್ಲ ಗೌಡ್ರು ಕರೆಂಟ್ ರೂಮ್ ಹತ್ರನೋ ಇಲ್ಲಾಂದ್ರೆ ಕೆರೆ ತಾಗೋ 3 ತಾಗೋ ಅಂತಾಗ ಆಡ್ತಿರ್ತಾರೆ. ಹೋಗಿ ಕರ್ಕೊಂಬಿಟ್ ಬಾ. ನಮ್ಮ ಹಳ್ಳಿ ಜನ ಏನು ಸುಮ್ಕೆ ಅನ್ಕೊಂಡಿದ್ಯಾ? ಬೋರ್ಡ್ದು ಬಾಯಿಗೆ ಹಾಕತ್ತಾರೆ ಎಲ್ಲನೂ. ಅದ್ರಾಗೂ 7 ಲಕ್ಷ ರೂಪಾಯಿ ಐತೆ ಅಂತ ಗೊತ್ತಾಗ್ಲಿ ಎಲ್ಲ ಖರ್ಚು ಮಾಡೋ ಗಂಟ ಬಿಡಕ್ಕಿಲ್ಲ. ಅಯ್ಯಯ್ಯಯ್ಯೋ, ಈ ನನ್ನ ಮಗನಿಂದ ನನಗೆ ನೆಮ್ಮದಿನೇನಿಯೇ ಇಲ್ಲ. ಇರೋದೊಂದು ಸ್ವಲ್ಪ ದುಡ್ಡು ಐತೆ, ಏನಕ್ಕನ ಆಯ್ತದೆ ಅಂತ ಇಟ್ಕೊಂಡಿದ್ದೀನಿ. ಈಗ ಮನೆಗಿನ್ನೆ ತಗೊಳಕ್ಕೋ ಮಾಡಕ್ಕೋ ಆಯ್ತದೆ. ಇವನ್ಗೂ ಬಿಸ್ನೆಸ್ಗೂ ಪಾರ್ಟ್ನರ್ಸ್ಗೂ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಕಮ್ಮಿ ಆಗೋಗ್ಬಿಟ್ರೆ ಆಮೇಕಿಂದ ಏನು ಮಾಡೋಣ ಹೇಳು? ಅದಕ್ಕೆ ಇರಿ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಒಳ್ಳೆ ಕತೆ ಆಯ್ತಲ್ಲ. ನನ್ನಲ್ಲಿ ಏನು ಕಾಣ್ತಿಲ್ವಲ್ಲ, ಅಲ್ಲೆಲ್ಲ ಇದ್ರೆ ಅವನಿಗೂ ಸೇರಿ ಕೆರೆ ಎತ್ಕೊಬಿಡು. ಒಂದೇ ಕಿತ್ತನೆಯ ತಗೊಂಡು ಹಾಕೇ ಬಿಡ್ತೀನಿ ಅಂತ ಹೇಳ್ಬಿಡು. ಬೊಡ್ಡಿಗೆ ಮೊದಲು ನೋಡ್ಬಿಟ್ಟು ಹುಡಿಕೊಂಬಿಟ್ಟು ಬಾ ಸರಿಯಾಗಿ, ಸರಿನಾ? ನನ್ನ ಒಳಿಯನ್ನು ಕರಿ. ಇಲ್ಲ ಅದಕ್ಕೆ ಈಗ ಹೋಯ್ತೀನಿ ರೀ. ಹೋಗ್ಬಿಟ್ಟು ಯಾಕಸ್ ಮಕ್ಬಿಟ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಏನು ಬಿಟ್ಬಿಟ್ಟನೆ ನಾನು ಬುಡಕ್ಕೆಲ್ಲ ನೋಡ್ತಾ ಇರಿ ಹೆಂಗೆ ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಇಬ್ಬರು ಹಾಡಕ್ಕೆ ಹೋಗಿರ್ತಾರೆ. ನನ್ನ ತಲೆಗೆ ಒಳಿಲೇ ಇಲ್ಲ ನೋಡಿ, ಇವತ್ತು ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು. ಇರಿ ಬಂದೆ. ಈ ಗಂಡೈಕ್ಳು ಬದಲಾಗಕ್ಕಿಲ್ಲ, ನಾವು ಬಿಡಕ್ಕಿಲ್ಲ. ಎಂತ ಸಂದ ಕಾಡಿದ್ರು ನನ್ನನ್ನಂತೂ ನೀವು ಸೋಲ್ಸಕ್ ಹಾಕಿಲ್ಲ. ಆಗ್ಲೇ ನೀವು 5-5 ಸಾವಿರ ರೂಪಾಯಿ ಕಳ್ಕೊಂಡಿದ್ದೀರಾ ನೋಡಿ. ಫೋನ್ ಪೇ ಗೀನ್ ಪೇ ಎಲ್ಲ ಹಾಕ್ತಿವಿ, ಅದೆಲ್ಲ ಬೇಡ. ಕ್ಯಾಶ್ ಡ್ರಾ ಮಾಡಬೇಕು, ಕ್ಯಾಶ್ ಡ್ರಾ ಮಾಡ್ಕೊಬಿಟ್ಟು ತಗೊಬಂದು ಹಾಕ್ಬೇಕು ಅಷ್ಟೇನಿ. ಆಟ ಅಂದ್ರೆ ಆಟ. ನಮ್ಮೂರಾಗ ನನ್ನನ್ನು ಸೋಲ್ಸ ಗಂಡೆ ನಮ್ಮಣ್ಣನ ಬೋಲ್ಸಂದ ಕಾಡ್ತಾನೆ. ಆದ್ರೆ ಯಾಕೋ ಇವತ್ತು ಸರಿ ಇಲ್ಲ ಅಂತ ಅನಿಸ್ತದೆ. 5,000 ಹೋದ್ರಂತೆ, ಸಂಜೆ ಅಷ್ಟೊತ್ತಿಗೆ 50,000 ದುಡ್ದಿರ್ತಾನೆ ನಮ್ಮಣ್ಣ. ನಮ್ಗೆಲ್ಲ ಸಿಟಿನಾಗ ಆಡ್ಬಿಟ್ಟು ಅಭ್ಯಾಸ ಅಲ್ವಾ, ಹಳ್ಳಿನಾಗ ಆಡ್ಬಿಟ್ಟು ಎಲ್ಲ ಅಭ್ಯಾಸ ಇಲ್ವಲ್ಲ. ಅದಕ್ಕೆ ನಂಗೆ ಅಷ್ಟೊಂದು ಗೊತ್ತಾಗಲ್ಲ. ನೀವು ನಮ್ಗಿನ ಬುದ್ಧಿವಂತರು ಅಂತಾನೆ ಅನ್ನಿಸ್ತೈತೆ. ಆದ್ರೂ ಹೋಗಿರೋ ದುಡ್ಡನ್ನ ವಾಪಸ್ ತಗೋಬೇಕಲ್ಲ. ಇನ್ನೊಂದು ಆಟ ಆಡೋಣ, ಇನ್ನೊಂದು ಆಟ ಆದ್ಮೇಲೆ ನೋಡ್ಕೊಳ್ಳೋಣ. ನೀನಿಲ್ಲಿ ನಮ್ತಾಗ ಒತ್ತು ಬೀಳು ಆಡಿದ್ರು 1,000-2,000 ಮಾತ್ರ ಆಡ್ತೀವಿ. ಅಲ್ಲಿ ಪಟೇಲಪ್ಪರು ಹೊಲ್ದಾಗ ಆಡ್ತಾರೆ, ಹೋಗ್ಬೇಕು 10,000 15,000 ಹಾಕೊಂಡು ಆಡ್ತಾರೆ. ಆಡಿದ್ರೆ ಅಲ್ಲಿ ಆಡ್ಬೇಕು, ದುಡ್ಡು ಮಾಡಬೇಕು ಅಂದ್ರೆ ಅಲ್ಲಿ ಆಡ್ಬಿಟ್ರೆ ಅಂತೂ ಬೇಜಾನ್ ಓದ್ತೈತೆ, ಬೇಜಾನ್ ಹೋಗ್ತೈತೆ. ಎಷ್ಟು ಜನ ಹೆಂಡತಿ ಮಕ್ಳು ಲಬ ಬಾಯ್ ಬಿಡ್ಕೊತಾ ಇರ್ತಾರೋ ನಾಕಾಣಿ. ಅಂತ ಜಾಗನೇ ನಮಗೆ ಸರಿ. ಅಂತ ಜಾಗಕ್ಕೆ ಹೋಗಿ ಆಟ ಆಡ್ಬೇಕು ನೋಡು. ಅಂತ ಜಾಗಕ್ಕೆ ಆಟ ಆಡಿದ್ರೇನೆ ಒಳ್ಳೆ ಮಜಾ ಸಿಗೋದು. ಬಂದ್ರೆ ಬೆಟ್ಟ ಹೋದ್ರೆ ಟಾಟ ಅನ್ನಂಗೆ ಆಡ್ಬಿಡ್ಬೇಕು. ಏನೋ ನಿನ್ನ ಹತ್ರ ಕಾಸು ಐತಿ ಅಂತ ಹೇಳ್ತಿದ್ದಲ್ಲ, ಹೋಗಿ ಅಲ್ಲೇ ಆಟ ಆಡಿದ್ರೆ ಹೆಂಗಿರ್ತೈತೆ? ಸೋಲ್ಬಾರ್ದಪ್ಪ ನೀನು. ಸೋಲಂಗಿದ್ರೆ ನನಗಂತೂ ಇಷ್ಟ ಇಲ್ಲ. ಗೆಲ್ಲಂಗಿದ್ರೆ ಹೋಗಿ ಆಡೋಣ. ಬಾರೋ, ನಮ್ಮ ಕೈ ಚಳಕ ತೋರಿಸ್ತೀನಿ. ಗೊತ್ತಲ್ಲ ನಮ್ಮ ಕೈ ಚಳಕ ಏನು ಅಂತ. 1 ಡಬ್ಬಲ್ ಮಾಡಂಗಿದ್ರೆ ಬತ್ತೀನಪ್ಪ. ಎಲ್ಲ ಸೋತು ಪಾತು ಮಾಡ್ಬಿಟ್ರೆ ನಮ್ಮಮ್ಮ ಗೊತ್ತಲ್ಲ, ಬೀದಿನಾಗ ನಿಂತ್ಕಂತೆ ಸುಮ್ಮನೆ ಬಿಡೋದೇ ಇಲ್ಲ. ಯಾಕೆ ಬೇಕು ಸುಮ್ಮನೆ? ಮತ್ತು ನಮ್ಮ ಅಮ್ಮನ ಹತ್ರ ಸಗ್ಲಾಕೊಂಡು ಉಗಿಸ್ಕೊಂಡು ಈಗಲೇ ಮನೆಯೆಲ್ಲ ಅಡೈಕಿ ಮನೆಯೆಲ್ಲ ಸೇಲ್ ಮಾಡಿ ಬಿಸಾಕಿದ್ದೀನಿ. ಇನ್ನೇನಾದರೂ ಇದನ್ನು ಕಳೆದ್ಬಿಟ್ಟು ನಮ್ಮಮ್ಮ ಸುಮ್ಮನೆ ಬಿಡ್ತೈತಾ? ಬಾರ್ಲ, ಡಬ್ಬಲ್ ಮಾಡಾಕನ. ಯಾಕೆ ತಲೆ ಕೆಡ್ಸ್ಕಂತೀಯ? 7 ಲಕ್ಷ 10 ಲಕ್ಷ ಮಾಡ್ಬಿಡೋಣ. 3 ಲಕ್ಷ ನಮಗೆ, 7 ಲಕ್ಷ ನಿಮ್ಮ ಅಮ್ಮಂಗೆ. ಯಾಕೆ ತಲೆ ಕೆಡ್ಸ್ಕಂತೀಯ? ಈಗ ಹೋಗೋಣ ಅಂದರೆ ಹೋಗಿ ಡ್ರಾ ಮಾಡ್ಕೊಂಬಿಟ್ಟು ಬಂದು ಆಡೋಣ. ಬೇಡ ಸುಮ್ಕಿರಿ. ಸೋಮಸರ ಹತ್ರ ಎಲ್ಲ ಆಡ್ಬಿಟ್ಟು ಹಿಂಗೆ ಬೀದಿಗೆ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಅಂತ ರಿಸ್ಕ್ ತಗೊಂಡು ಆಡಕ್ಕೆ ಹೋಗ್ಬಾರ್ದು. ಹೌದೌದು, ಆಡೋದು ತಪ್ಪು. ಆಡಕ್ಕೆಲ್ಲ ಹೋಗ್ಬೇಡ್ರಿ, ಸುಮ್ಕಿರಿ. ಈಗ ಎಷ್ಟೈತೆ ಟೈಮ್ ಪಾಸ್ ಆಟ ಆಡ್ತಿದೀವ, ಸಾಕು. 4-5 ಸಾವಿರ ರೂಪಾಯಿ ಒಳಗಡೆ ಸುಮ್ಮನೆ ಆಡಬೇಕು, ಬಿಟ್ಬಿಡ್ಬೇಕು. ಅಯ್ಯೋ 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 ಅಯ್ಯೋ, ಬೇವರ್ಸಿ ನನ್ನ ಮಗನೇ. ನಾನು ಕಷ್ಟಪಟ್ಟು ಮನೆಯ ಕ್ಯಾಮೆ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಏನ್ಲ ಮಾಡ್ತಿದ್ಯಾ? ಏನ್ಲ ಬಂತಿರೋದು ನಿಂಗೆ ಅಂಡ್ರ ಬೇವರ್ಸಿ? ಅಲ್ಲಿ ಮನೆಗೆ ಕುಂತ್ಕೊಂಡು ನಾನು ಹಬ್ಬ ಅಲ್ವಾ ಮಗ ಉಣ್ಣಾಕ್ ಬರ್ತಾನೆ ಅಂತ ಹೇಳ್ಬಿಟ್ಟು ಬಾಳೆ ಹಾಕೊಂಡು ಕಾಯ್ಕೊಂಡು ನಿಂತಿದ್ರೆ ಲೋಪರ್ ನನ್ನ ಮಗನೇ ಬಂದು ಈ ಆಟ ಆಡ್ತಾ ಇದೀಯಲ್ಲ. ಯಾಕೆ ಮನೆ ಮಠ ಮಾರ್ಬಿಟ್ಟು ಮುಳುಗುಸಿದ್ದಾಯ್ತು. ಅದ್ಯಾವುದೋ ಬೆಟ್ಟಿಂಗು ಪಟ್ಟಿಂಗು ಅಂತ ಅನ್ಕೊಂಡು ಇವಾಗ ಮತ್ತೆ ನೋಡಿದ್ರೆ ಇಲ್ಲಿ ಯಾವ್ದೋ ಇಸ್ಪಿಟಾಡ್ಲಾಕ್ ಬಂದಿದೆಯಲ್ಲ. ಬೊಡ್ಡಿ ನನ್ನ ಮಗನೇ, ಏನ್ಲ ಬಂದಿರೋದು ನಿಂಗೆ ದೊಡ್ಡರೋಗ? ಎಕ್ಕಡ ತಕೊಂಡು ಹಾಕ್ಬೇಕು ನಿನ್ಗೆ. ಎಷ್ಟು ತಕೊಂಡು ಹೊಡೆದ್ರು ನಿಮ್ಗೆ ಬುದ್ಧಿ ಬರಕಿಲ್ವಲ್ಲ. ಏನಂತ ಉಟ್ಬಿಟ್ಟೆ ನನ್ನ ಹೊಟ್ಟೆನಾಗೆ ಹಳೆ ಬೇವರ್ಸಿ? ಹೇಳು ಬೇವರ್ಸಿ. ಏನೋ ನೋಡು, ನನ್ನ ಅಕೌಂಟಿಗೆ ದುಡ್ಡೆಲ್ಲ ಇವಾಗ ಕೊಟ್ರೆ ಸರಿ. ಕೊಡ್ಲಾ? ATM ಫೋನ್ ಎಲ್ಲ ಕಿತ್ಕೊಂಡೇನಿಯಾ ಹೋಗೋದು? ಬೊಡ್ಡ ಇದ. ಯಪ್ಪ ದೇವ್ರ, ಜೀವನೇ ಹೋಗಿತ್ತು. ಎಷ್ಟು ಕಳೆದ್ಬಿಟ್ಟಿದ್ಯಾ ಆಗ್ಲಿ ನೀನಿಯಾ?
ಎಷ್ಟ್ಲ ಕಳೆದ್ಬಿಟ್ಟಿದ್ಯಾ ನೀನು? ನನಗೆ ಗೊತ್ತು ಬಿಡು. ಆ 7 ಲಕ್ಷದ 1 ರೂಪಾಯಿ ಏನಾರ ಹೆಚ್ಚಿ ಕಮ್ಮಿ ಆದ್ರೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ ಇಲ್ಲಮ್ಮ, 1 ರೂಪಾಯಿನೂ ಕಳ್ದಿಲ್ಲ ಕಣಮ್ಮ. ಏನು ಕಳೀಲಿ, 1 ರೂಪಾಯಿನೂ ಕಳ್ದಿಲ್ಲ. ನನ್ನ ಹತ್ರ ಇರೋದ್ರಾಗ ಸುಮ್ಮನೆ ಆಡ್ದೆ ಅಷ್ಟೇ. ಬಡ್ಡಿ ನನ್ನ ಮಕ್ಳ, ಕಾಲಾಗಿರೋದ್ ಕೈಯಿಗೆ ತಕೊಂಡೆ ಏನಿಯ ಹೊಡಿಬೇಕು ನಿನ್ಗೆ. ಅಂಡರ್ ಬೇವರ್ಸಿ ನನ್ನ ಮಗನೇ. ಬಾ ಎದ್ದೊಳ ಮ್ಯಾಕೆ ಚರ್ಮ ಸುಲ್ದಾಕ್ಬಿಡ್ತೀನಿ. ಮನೆಗ್ ಬಾ, ಪರ್ಕೆ ಸೇವೆನೇ ಆಗದು. ಅವನ ಜೊತೆ ಸೇರ್ಕೊಂಡು ನಿನ್ಗೇನ್ಲ ನಿನ್ ಎಂಟಿಗಲ್ ಮಗ ಆಗ್ಬಿಟ್ಟು ಆಸ್ಪತ್ರೆನ ಒದ್ದಾಡ್ ಸಾಯ್ತಾವಳು ಪಾಪ ಅಲ್ಲಿ. ಮಗಿಗೆ ಅದಂತೆ ಇದಂತೆ ಮಗ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮಂತರ್ಗೆ ಏನಕ್ಲ ಬೇಕು ಸಂಸಾರ ಎಲ್ಲ ಅಂದ್ರೆ ಬೊಡ್ಡಿ ದುಡ್ಡೆಲ್ಲ ಖರ್ಚು ಮಾಡಕ್ಕೆ ಅಂತನ ನಿಮ್ಮ ಅತ್ತೆಗೆ ಯಾಕೋ ಸುಗಿದ್ಬಿಟ್ಟು ನನ್ನಳಿ ಏನಾರು ಅಲ್ಲೇ ಇದ್ರೆ ಮೆಟ್ ತಗೊಂಡು ಹೊಡೆದ್ಬಿಟ್ಟು ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳೋಳೆ. ಯುಗಾದಿ ಹಬ್ಬದಿನ ಇಂಥ ಮಾತುಗಳು ಕೇಳಿಸ್ಕೋಬೇಕಲ್ಲ ನೀನು? ಕೇಳಿಸ್ಕೋಬೇಕಾ ಹೇಳು? ಇಂಥ ದೊಡ್ಡ ಮಕ್ಕಳಾಗಿದ್ದೀರಪ್ಪ. ಅದು ಯಾಕಿಂಗ್ ದರಿದ್ರದ ಆಟ ಆಡ್ತಿರೋ ನಾಕಾಣೆ, ಯಾಕಿಂತ ಬುದ್ಧಿ ಬಂದ್ಬಿಡ್ತೋ ನಾಕಾಣೆ ನಿಮ್ಗಂತೂ ದರಿದ್ರ ಬುದ್ಧಿಗಳು ಎಲ್ಲನೂ ದರಿದ್ರು ಜನಗಳಿಗೆ. ಏಯ್ ಎದ್ದೋಳ ಮ್ಯಾಕೆ, ಎದ್ದೋಳ, ಇನ್ನು ಕಿಸ್ಕೊಂಡು ಕುಂತಿದೀಯಲ್ಲ ನೀನು? ಆಡರ್ ಆಡ್ತಾರೆ ಮಾನ ಮರ್ಯಾದೆ ಬಿಟ್ಟೋರು. ನಾವು ಮನೆ ಮಠ ಮಾರ್ಕೊಂಡಿದೀವಿ ಆಗ್ಲೇ ನೀನಿಯ. ಇನ್ನೇನ್ ಮಾರ್ಕೋಬೇಕು ಅಂತಿದ್ಯಾ? 7 ಲಕ್ಷ ಐತಲ್ಲ, ಅದನ್ನ ಮುಳುಗಿಸ್ ತೇರಿಸ್ಬೇಕು ಅಂತ ಇದೀಯಲ್ಲ ನೀನು? ಎದ್ದೋಳ ಮ್ಯಾಕೆ. ನಾನು ಹೇಳಿಲ್ವ ಮಗ, ಎದ್ದೋಗಿ ಸುಮ್ಮನೆ ಇವೆಲ್ಲ ಟೈಮ್ ಪಾಸ್ ಚಂದ ಅಷ್ಟೇ ಏನಿಯ. ಆಮೇಲೆ ಅಪ್ಪ ಅಮ್ಮ ಇರೋರೆಲ್ಲ ಸುಮ್ಮನೆ ಬಿಟ್ಬಿಡ್ತಾರ, ಯಾಕೆ ಮಕ್ಕ ಹೋಗ್ತಾರೆ. ಮಗಾಗೈತಾನೆ ಎದ್ದೋಗಪ್ಪ ನೀನು. ಸುಮ್ಮನೆ ಯಾಕೆ ಟೈಮ್ ಪಾಸ್ ಕಾಡಬೇಕು? ನಾವು ಸುಮ್ಮನೆ ಬಂದ್ವಲ್ಲ ಅಂತ ಆಡ್ಕೊಂಡು ಕುಂತಿದ್ವಿ ಬಿಟ್ರೆ ನಾವು ಶಾನೆ ಆಡಕ್ಕಿಲ್ಲ. ಒಂದು 4,000-5,000 ರೂಪಾಯಿ ತಗೊಬಿಟ್ಟು ಬರ್ತೀವಿ, ಸೋತ್ರೆ ಬಿಟ್ಬಿಟ್ಟು ಸುಮ್ಮನೆ ಆಯ್ತೀವಿ. ಅಷ್ಟು ಟೈಮ್ ಪಾಸ್ಗೆ ಅಂತ ಆಡಕ್ಕೆ ಅಂತ ತಂದಿದ್ವಿ. 5,000 ರೂಪಾಯಿ ಸೋತ್ಬಿಟ್ವಾ ಅಷ್ಟೇ, ಅದೇ ಫಸ್ಟು ಅದೆಲ್ಲ ಅಷ್ಟು ಬಿಟ್ಬಿಡ್ತೀವಿ. ಏನಾರ ಗೆದ್ರೆ ಅಷ್ಟೇ ಏನಿಯ. ಸೋತ್ರು ಅಂತೂ ಆ ಕಡೆಗೆ ತಲೆನೋ ಹಾಕಿ ಮನೆ ಕಳಕಿಲ್ಲ. ನಿಮ್ಮಂಗೆ ಬ್ಯಾಂಕಾಗೆ ಎತ್ಕೊಬಿಟ್ಟು ಬಂದು ಲಕ್ಷ ಸೋತ್ಬಿಟ್ರಾಕಾಯ್ತದ? ಸಂಸಾರಸ್ರು ಕಣಪ್ಪ, ಸಂಸಾರಸ್ರು ತರ ಯೋಚನೆ ಮಾಡ್ಬೇಕು. ನಮ್ಮ ಹತ್ರ ಏನು ಹಂಗಾಮಿ ದುಡ್ಡುಗಳು ಬತ್ತವ? ಎದಳು, ನಿಮ್ಮ ಅಮ್ಮಕ್ಕೆ ಆಕರ್ಸ್ ಮಕ್ಕ ಹೋಯ್ತಾಯ್ತಲ್ಲ. ಮುಚ್ಚಯ್ಯ ಬಾಯಿನ ಕಂಡಿವ್ನಿ ಗೂಬೆ ನನ್ನ ಮಗನೇ. ನನ್ನ ಮಗನ್ ಕೂರ್ಸ್ಕೊಬಿಟ್ಟು ಆಟ ಆಡ್ತಿದ್ಯಲ್ಲ, ನಿನಕ್ ಮೊದ್ಲು ಎಕ್ಕಡ ತಕೊಂಡ್ ಹಾಕ್ಬೇಕು. ಚಿಕ್ಕ ಮಕ್ಳು ಬಂದು ಕೂತ್ಕೊಂಡ್ರೆ ಕ್ಯಾಕರ್ಸ್ ಮಕ್ಕ ಕೂತ್ ಕಳ್ಸದ್ ಬಿಟ್ಬಿಟ್ಟು ಆಟ ಆಡಕ್ ಕೂತ್ಕೊಂಡವನ ಆಟ ಆಡಕ್ಕೆ. ಏಯ್ ನಿಮ್ಮ ಎಂಟಿಗೆ ಹೇಳ್ತೀನಿ ಬಾ, ನೀನ್ ಎಂಟಿನ ಕಳಿಸ್ತೀನಿ ಇಲ್ಗೇನಿಯ, ಪರಕೆ ತಕೊಂಡ್ ಬತ್ತಾಳೆ ಇಲ್ಗೇನಿಯ. ಬೊಡ್ಡ ಇದ ನನ್ನ ಮಗನು ಹಾಳು ಮಾಡ್ಬಿಟ್ಟಲ್ಲ. ಏನ್ಲ ಹಳೆ ಬೇವರ್ಸಿ ಇನ್ನೂ ಹಂಗೆ ಕುಂತಿದ್ಯಲ್ಲ? ಎದ್ದೋಳ ಮ್ಯಾಕೆ. ತಿಂದಿಲ್ಲ ಉಂಡಿಲ್ಲ 1 ಗಂಟೆ ಆಯ್ತು ಆಗ್ಲೇ ನೀನಿಯ ಕುಂತ್ಕೊಂಡು ಆಟ ಆಡ್ತಿರೋದಳು. ಎದ್ ಬಾಯ್ಲಿ, ATM ಕೊಡ್ಬಾಯಿಲಿ ನನಗೆ. ಎದ್ದೋಳ ಮ್ಯಾಕೆ. ಅಮ್ಮ ನಾನೇನು ಆಟ ಆಡಿ ಕಳಿಯಕ್ಕಿಲ್ಲ, ಸುಮ್ಮನಿರಮ್ಮ. ನನ್ನ ಮಾತು ಕೇಳು, ಯಾಕೆ ಹಿಂಗೆ ಅಡಿಯ ನೀನು? ಸುಮ್ಮನೆ ಹೋಗಮ್ಮ. ಎಲ್ಲರ ಮುಂದೆನೂ ಮಾನ ಮರ್ಯಾದೆ ಕಳಿಯೋದೇನೇನಿಯ. ಅಪ್ಪ ನೋಡಿದ್ರೆ ಮೊನ್ನೆ ಊರ್ ಮುಂದೆ ಹೊಡಿತು, ನೀನು ನೋಡಿದ್ರೆ ಊರ್ ಜನದ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ಕಳಿತಾ ಇದೆಯಾ? ನಾನೇನು ಮಾಡಿದ್ದೀನಿ ಅಂಥದ್ದು ಕೆಲಸವಾ? ಕಳೆದಿದ್ದೀನಿ ನಾನು ಏನಾದ್ರೂ? ಈಗ ಬೊತ್ತಿಯ ಪರ್ಕೆ ತಕೊಂಡ್ ಬರಲ್ಲ ಹೇಳು. ಇಲ್ಗನ ಊರೆಲ್ಲ ಓಡಾಡ್ಸ್ಕೊಂಡು ಹೊಡೆದ್ ಬಿಡ್ತೀನಿ ಮಗ. ನಿಜವಾಗೂ ಹೇಳ್ತಾ ಇದೀನಿ, ಹಬ್ಬ ಅಂತಾನು ನೋಡಕ್ಕಿಲ್ಲ. ಏನೋ ನನ್ನ ಮಗ ಅಂತ ಹೇಳ್ಬಿಟ್ಟು ಬಿಟ್ಟಿದೀನಿ ಅಷ್ಟೇನಿ, ಹಬ್ಬ ಅಂತಾನು ನೋಡಕ್ಕಿಲ್ಲ. ಇವತ್ತು ಹೇಳ್ತಾ ಇದೀನಿ, ಗ್ರಾಚಾರ ಕೆಟ್ಟೈತೆ ಅಂತಾನೆ ನೀ ಅನ್ಕೋಬಿಟ್ಟು ನಿನ್ಗೆ. ಬೊಡ್ಡಿ ಏಯ್ ಎದ್ದೊಳ ಮ್ಯಾಕ್. ನೀನೆಲ್ಲ ಮಾಡ್ತಿದ್ಯಾ? ನಿಮ್ಮ ಅತ್ತೆ ಬಡ್ಕತಾವಳ ನಿಮ್ಮ ಮನೆನಾಗೆ. ಹೋಗು, ನಿನ್ ಮಗಿದ್ ನಾಳೆ ಡಿಸ್ಚಾರ್ಜ್ ಅಂತೆ, ಅದೇನೋ ನೋಡ್ಕೋಬೇಕಂತೆ. ನಿಮ್ಮ ಅತ್ತೆ ಯಾಕೋ ಸುರಿತಾವಳೆ. ಹೋಗಿ ಹೇಳೆ ನಿಮ್ಮ ಅತ್ತೆಗೆಲ್ಲ ಹಿಂಗ ಆಡ್ಕೊಂಡು ಕುಂತಿದ್ದ ಬೊಡ್ಡ ಇದ ಅಂತ ಹೇಳ್ಬಿಟ್ಟು. ಅಯ್ಯೋ ಬಿಡ, ನಾನು ಹೋಗ್ತೀನಿ. ಎದ್ದೊಳ ಹೋಗೋಣ. ಸುಮ್ಮನೆ ಯಾಕೆ ಹಬ್ಬದ ದಿನ ಒಂದಿನ ವಹಿಸ್ಕೊಬಿಟ್ರೆ ಹಬ್ಬದ ದಿನ ವರ್ಷ ಪೂರ್ತಿ ಬಯಸ್ಕೋಬೇಕಾಯ್ತದೆ. ಇದೆಲ್ಲ ನಮ್ಗೆ ಅವಶ್ಯಕತೆನಾ? ಎದ್ದೋಳು ಸರ್ನ ಎದ್ದೋಳು. ಅಮ್ಮ ದಿಸ್ ಇಸ್ ಟೂ ಮಚ್ ಕಣಮ್ಮ. ಅಮ್ಮ ಬಿಡಮ್ಮ ಕಿವಿನ, ನಾನೇ ಚಿಕ್ಕ ಹುಡ್ಗ ಅನ್ಕೊಂಡಿದ್ಯಾ? ಬಿಡಮ್ಮ. ನೋಡಿ, ಊರ ಮುಂದೆ ಹೊಡಿಬಾರ್ದು ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ನೋಡಿ ಮನೆಗೆ ಪೊರ್ಕೆ ಸೇವನೆ ಮಾಡೋದು ನೋಡಿ. ಅಯ್ಯೋ ರಾಮ, ಇವ್ರಮ್ಮ ಅಂತೂ ರಾಕ್ಷಸಿ. ಎಂಥ ರಾಕ್ಷಸಿ ಇವ್ರಮ್ಮ. ನನಗಂತೂ ಅಪ್ಪ ಅಮ್ಮ ಇಲ್ಲ. ನಮ್ಮ ಅತ್ತೆ ಏನಾದರೂ ಬಂದ್ಬಿಟ್ರೆ 3 ಕಾಸು ಮರ್ಯಾದಿರಲ್ಲ ಬಿಡು ನಂದು.